ಹೆಚ್ಡಿಕೋಟೆ ಪಟ್ಟಣದಲ್ಲಿ ಸರಣಿ ಕಳ್ಳತನ. ಖತರ್ನಾಕ್ ಕದಿಮರ ಟಾರ್ಗೆಟ್ ದೇವಸ್ಥಾನ. ಬೆಳಿಗ್ಗೆ ಆಗೋದ್ರೊಳಗೆ ಮಂಗಮಾಯ ಹಣ. ಹೆಚ್ಡಿಕೋಟೆ ಪಟ್ಟಣ ಕಳ್ಳರ ಸುಲಭ ಟಾರ್ಗೆಟ್ ಆಗ್ತಿದೆಯಾ? ಪಟ್ಟಣ ಪೊಲೀಸರ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆಯಾ? ಇಂಥದೊಂದು ಅನುಮಾನಕ್ಕೆ ಕಾರಣ ಸರಣಿ ಕಳ್ಳತನ. ಹೆಚ್ಡಿಕೋಟೆ ಪಟ್ಟಣದಲ್ಲಿ ಕಳೆದ ರಾತ್ರಿ ಸರಣಿ ಕಳ್ಳತನ ನಡೆದಿದೆ. ದೇವಸ್ಥಾನವನ್ನೇ ಟಾರ್ಗೆಟ್ ಮಾಡಿಕೊಂಡಿರುವ ಕದಿಮರು ದೇವಸ್ಥಾನದ ಬೀಗ ಒಡೆದು ಹುಂಡಿ ಹಣವನ್ನು ಎತ್ಕೊಂಡು ಪರಾರಿಯಾಗಿದ್ದಾರೆ. ಕಳ್ಳತನ ಪ್ರಕರಣ 1. ನಾಯಕರ ಬೀದಿಯಲ್ಲಿ ಪುರಾತನ ಶ್ರೀ ಶನೈಶ್ವರ ದೇವಸ್ಥಾನಕ್ಕೆ ಕದಿಮರು ಕನ್ನ. ಮುಂಜಾನೆ ದೇವಾಲಯದ ಬಾಗಿಲು ಒಡೆದು ದೋಚಿದ್ರು ಲಕ್ಷಾಂತರ ಹಣ. ಹೌದು, ಪುರಾತನ ಶ್ರೀ ಶನೈಶ್ವರ ದೇವಾಲಯದಲ್ಲಿ ಮುಂಜಾನೆ 4:30 ಸುಮಾರಿಗೆ ಬಾಗಿಲು ಒಡೆದು ಅಂದಾಜು 1 ಲಕ್ಷಕ್ಕೂ ಹೆಚ್ಚಿನ ನಗದು ತುಂಬಿದ ಹುಂಡಿಯನ್ನು ಎತ್ಕೊಂಡು ಹೋಗಿದ್ದಾರೆ. ಪಟ್ಟಣದ ನಾಯಕರ ಬೀದಿಯಲ್ಲಿರುವ ಶ್ರೀ ರಾಮ ಮಂದಿರ ರಸ್ತೆಗೆ ಲಗ್ಗೆಟ್ಟ ಕದಿಮರು ಶ್ರೀ ಶನೈಶ್ವರ ದೇವಸ್ಥಾನದ ಬೀಗ ಒಡೆದು ಗರ್ಭಗುಡಿಯಲ್ಲಿದ್ದ ದೇವರ ಹುಂಡಿ ಹಣವನ್ನು ಎತ್ಕೊಂಡು ಪರಾರಿಯಾಗಿದ್ದಾರೆ. ಜನನಿಬಿಡ ಪ್ರದೇಶದಲ್ಲೇ ದೇವಸ್ಥಾನಕ್ಕೆ ಕನ್ನ ಹಾಕಿರೋದು ಜನರಲ್ಲಿ ಆತಂಕ ಸೃಷ್ಟಿಸಿದೆ. ಪ್ಲಾನ್ ಮಾಡಿಯೇ ಈ ಕೃತ್ಯ ಎಸಗಿದ ಶಂಕೆ ವ್ಯಕ್ತವಾಗಿದ್ದು ಅಂದಾಜು 1 ಲಕ್ಷಕ್ಕೂ ಹಣ ಇತ್ತು ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಇವತ್ತು ಬೆಳಗಿನ ಜಾವ ಒಂದು ಸುಮಾರು 4ರಿಂದ 5 ಗಂಟೆ ಒಳಗಡೆ ನಮ್ಮ ಇಲ್ಲಿ ಶನಿದೇವರ ದೇವಸ್ಥಾನ ಮತ್ತು ಅಲ್ಲಿ ಆಂಜನೇಯ ದೇವಸ್ಥಾನ ಇದೆ ನಮ್ಮ ಗ್ರಾಮದ್ದು. ಸೊ ಇಲ್ಲಿ ಬೆಳಗ್ಗೆ 4ರಿಂದ 5 ಗಂಟೆ ಸಮಯದಲ್ಲಿ ಯಾರ ಕಳ್ಳರು ಬಂದು ಈ ಥರ ಕಳ್ತನ ಆಗಿದೆ. ಸರಿ ಸುಮಾರು 2 ದೇವಸ್ಥಾನಗಳಿಂದ 1 ಲಕ್ಷ ತನಕ ಕಳ್ತನ ಆಗಿದೆ. ಇದೇನು ಮೊದಲೇಲೆಲ್ಲ ನಮ್ಮ ಕೋಟೆಯಲ್ಲಿ ತುಂಬ ಕಡೆ ಆಗಿದೆ. ಸೊ ಹಂಗಾಗಿ ಪೊಲೀಸರು ಕೂಡ ಅನೇಕ ಕ್ರಮಗಳು ಕೈಗೊಂಡಿದ್ದಾರೆ ಅಂತ ಹೇಳ್ತಾರೆ. ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ ಅನ್ನೋದು ಈ ಒಂದು ಸಿಚುವೇಶನ್ಗಳು ನೋಡಿದ್ರೆ ಗ್ರಾಮಸ್ಥರಿಗೆ ಎಲ್ಲ ಕಡೆ ಆತಂಕ ಆಗಿದೆ. ಆಮೇಲೆ ಮೊದಲೆಲ್ಲ ಕೂಡ ಇಲ್ಲಿ ನಮ್ಮ ಏರಿಯಾದಲ್ಲಿ ಇದೇ ಮೊದಲನೇ ಬಾರಿಗೆ ಈ ಥರ ಆಗಿರೋದು. ಸೊ ಹಂಗಾಗಿ ಈಗ ಎಲ್ಲದರಲ್ಲೂ ಆತಂಕ ಇದೆ ಜನಗಳಲ್ಲಿ. ಯಾವ ಥರ ನಮ್ಮ ಮನೆಗಳಲ್ಲಿ ಈಗ ದನ ಕರುಗಳಾಗಿರ್ಬೋದು ಅಥವಾ ವೆಹಿಕಲ್ಸ್ ಆಗಿರ್ಬೋದು ಹೊರಗಡೆ ನಿಲ್ಲಿಸಿರ್ತಾರೆ. ಸೊ ಈಗ ಸ್ವಲ್ಪ ಆತಂಕದಲ್ಲಿ ಇದ್ದಾರೆ ಜನಗಳೆಲ್ಲ. ನೋಡಬೇಕು ಮುಂದಿನ ದಿನಗಳಲ್ಲಿ ಈಗ ಪೊಲೀಸ್ ಕಂಪ್ಲೇಂಟ್ನ ಈಗ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರು ಯಾವ ಥರ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಈಗ ನಾವು ನೋಡಬೇಕಾಗುತ್ತೆ. ಈಗ ಸ್ವಲ್ಪ ಜನಗಳಲ್ಲಿ ಆತಂಕ ಇದೆ. ನೋಡಬೇಕು ಇದು ಯಾವ ಥರ ಮುಂದೆ ಪೊಲೀಸರು ಕ್ರಮ ಕೈಗೊಳ್ಳೋದು ಹೇಳಿದ್ದಾರೆ. ಬಂದು ಪೊಲೀಸರೆಲ್ಲ ಬೆಳಗ್ಗೆ ಬಂದು ಮಾಜಾರು ಮಾಡಿ ಹೋಗಿದ್ದಾರೆ. ನೋಡೋಣ ಮುಂದಿನ ರೀತಿಯಲ್ಲಿ ಯಾವ ಥರ ಕ್ರಮ ಕೈಗೊಳ್ತಾರೆ ಅಂತ ನೋಡಬೇಕಾಗಿದೆ. ಯಾರಾದ್ರ ಮೇಲೆ ಅನುಮಾನ ಇದೆಯಾ ನಿಮಗೆ? ಈಗ ಸದ್ಯಕ್ಕೆ ಯಾರ ಮೇಲೂ ಅನುಮಾನ ಅಂತ ಗೊತ್ತಾಗಿಲ್ಲ. ಬೆಳಗಿನ ಜಾವ ಇಲ್ಲಿ ಕಲ್ಲಲ್ಲಿ ಅದು ಹೊಡೆದಾಗ ದೇವಸ್ಥಾನನ ಸೌಂಡ್ ಆಗಿದೆ. ಅಕ್ಕಪಕ್ಕದವ್ರು ಏನಾಗಿದೆ ಅಂದರೆ ಸಣ್ಣ ಪುಟ್ಟ ಮಾಮೂಲಿ ಏನಾರು ಬೆಳಗಿನ ಜಾವ ದನ ಕರು ಕಟ್ಟಾಕಕ್ಕೆ ಅದಕ್ಕೆ ಇದಕ್ಕೆ ಜನ ಎದ್ದೇಳ್ತಾರಲ್ಲ, ಆ ಒಂದು ನಿಟ್ಟಿನಲ್ಲಿ ಏನು ಮಾಡಿದ್ದಾರೆ, ಆ ಥರ ಎಲ್ಲ ಯಾರೋ ಇರಬೇಕು ಅನ್ನೋ ಒಂದು ಇದರಲ್ಲಿ ಮಲಗಿಬಿಟ್ಟಿದ್ದಾರೆ. ಸೊ ಹಂಗಾಗಿ ಇದೇ ಮೊದಲನೇ ಬಾರಿ ಆಗಿರೋದು. ಯಾಕೆಂದರೆ ಬೆಳಗಿನ ಜಾವ ಆಗಿರೋದ್ರಿಂದ ಎಲ್ಲ ಸಾಮಾನ್ಯವಾಗಿ ಓಡಾಡ್ತಿರ್ತಾರೆ. ಆದರೂ ಕೂಡ ಯಾರ ಗಮನಕ್ಕೂ ಬಂದಿಲ್ಲ. ಏನೋ ಟೈಮ್ ಆ ಥರ ಅನಿಸುತ್ತೆ. ಮೇ ಬಿ ಈ ಥರ ಆಗಿದೆ. ಅಲ್ಲ ಸರ್, ಇಷ್ಟೊಂದು ಜನನೇ ಬಿಡ ಪ್ರದೇಶದಲ್ಲಿ ಈ ರೀತಿ ಆದರೆ ಬೇರೆ ಕಡೆ ಹೆಂಗೆ ಅಂತ ಅದೇ ಈಗ ಎಲ್ಲರಿಗೂ ಅದೇ ಒಂದು ಆತಂಕ ಆಗಿರೋದು ನಮ್ಮ ಜನಗಳಲ್ಲಿ. ಈಗ ಯಾಕೆಂದರೆ ಬೆಳಗಿನ ಜಾವ ನಮ್ಮ ಬೀದಿಲಿ ಏನೋ ಒಂದು ಧೈರ್ಯದಿಂದ ಈಗ ಹೆಂಗಸರಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಬೆಳಗಿನ ಜಾವ ಅವರ ಕೆಲಸ ದಿನನಿತ್ಯ ಏನೋ ಚಟುವಟಿಕೆಗಳಿರ್ತವೆ ಅದನ್ನೆಲ್ಲ ಮಾಡೋ ಒಂದು ನಿಟ್ಟಿನಲ್ಲಿ ಎಲ್ಲ ಎದ್ದಿರ್ತಾರೆ. ಮುಂದೊಂದು ದಿನ ಇವತ್ತು ಕಳ್ತನ ಆಗಿರ್ಬೋದು, ಮುಂದೊಂದು ದಿನ ಏನು ಬೇಕಾದ್ರೂ ಆಗ್ಬೋದು. ಹೆಣ್ಮಕ್ಳು ಓಡಾಡ್ತಿರ್ತಾರೆ, ಸಣ್ಣ ಪುಟ್ಟ ಮಕ್ಳಿರ್ತಾರೆ, ಏನು ಬೇಕಾದ್ರೂ ಆಗೋ ಸಾಧ್ಯತೆಗಳಿದ್ದಾವೆ. ಆ ಒಂದು ನಿಟ್ಟಿನಲ್ಲಿ ಈಗ ಪೊಲೀಸ್ ಅವ್ರಿಗೆ ಈಗ ಗ್ರಾಮದವರೆಲ್ಲ ಈಗ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಬಂದಿದ್ದಾರೆ, ಪೊಲೀಸರು ಬಂದು ಮಾಜರ್ ಮಾಡಿದ್ದಾರೆ. ಏನು ಮುಂದಿನ ಕ್ರಮ ಯಾವ ಥರ ಕೈಗೊಳ್ತಾರೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿತ್ತು. ಮೋಸ್ಟ್ ಇದು ಪ್ರೀ ಪ್ಲಾನ್ ಮಾಡಿ ಮಾಡಿರೋದು ಅನಿಸುತ್ತೆ ನಿಮಗೆ? ಇರ್ಬೋದೇನೋ, ಯಾರು ಅಬ್ಸರ್ವ್ ಮಾಡಿ ಒಂದು 2-3 ದಿನ ಅಥವಾ ಒಂದು ವಾರದಿಂದ ಏನಾದ್ರು ಅಬ್ಸರ್ವ್ ಮಾಡಿ ಅಥವಾ ಪ್ಲಾನ್ ಮಾಡಿರ್ಬೋದು. ಅಷ್ಟು ಸುಲಭವಾಗಿ ಯಾರು ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಒಂದು ಜನನಿಬಿಡ ಪ್ರದೇಶದಲ್ಲಿ ಈ ರೀತಿ ಬಂದು ಮಾಡ್ತಾರೆ ಅಂದರೆ ಗೊತ್ತಿರೋರೇ ಮಾಡಬೇಕು. ಹೌದೌದು, ಖಂಡಿತ. ಈಗ ಅದು ಒಂದು ಅನುಮಾನಗಳಿದೆ. ಗೊತ್ತಿರೋರು ಮಾಡಿರ್ಬೋದು ಅಥವಾ ಯಾರಾದ್ರೂ ಒಂದಷ್ಟು ದಿನಗಳ ಕಾಲ ಬಂದು ಇಲ್ಲಿ ವಾಚ್ ಮಾಡಿ ಈ ಥರ ಇದೆ ಅನ್ನೋದನ್ನ ಒಂದು ಪ್ರೀ ಪ್ಲಾನ್ ಮಾಡಿರೋ ಸಾಧ್ಯತೆಗಳು ಇದೆ. ಯಾವುದನ್ನು ತಳ್ಳಾಕಂಗಿಲ್ಲ ನಾವು. ಕಳ್ಳತನ ಪ್ರಕರಣ 2. ಆಂಜನೇಯ ದೇವಾಲಯವನ್ನು ಬಿಡಲಿಲ್ಲ ಕದಿಮರು. ದೇವರ ಹುಂಡಿ ಹಣದ ಜೊತೆ ಎಸ್ಕೇಪ್, ಬೆಚ್ಚಿ ಬಿದ್ದ ಸ್ಥಳೀಯರು. ಇನ್ನು
ಇನ್ನು ಇದೇ ಸಮಯದಲ್ಲಿ ಮೇಟಿಕೊಪ್ಪ ಮುಖ್ಯ ರಸ್ತೆಯಲ್ಲಿರುವ ಆಂಜನೇಯ ಸ್ವಾಮಿ ದೇಗುಲಕ್ಕೂ ಕದಿಮರು ಕನ್ನ ಹಾಕಿದ್ದಾರೆ. ದೇವಾಲಯದ ಮುಂಭಾಗದ ಬಾಗಿಲು ಮುರಿದು ಒಳನುಗ್ಗಿದ್ದಾರೆ. ಬಳಿಕ ಹುಂಡಿಯನ್ನು ಕಬ್ಬಿಣದ ಸಲಾಕೆಯಿಂದ ಹೊಡೆದು ಜಖಂಗೊಳಿಸಿದ್ದಾರೆ. ಹುಂಡಿಯಲ್ಲಿದ್ದ ನಾಣ್ಯಗಳು ಚೆಲ್ಲಪಿಲ್ಲಿಯಾಗಿ ಬಿದ್ದಿದ್ದು ಕಳ್ಳರ ಕೃತ್ಯಕ್ಕೆ ಸಾಕ್ಷಿಯಾಗಿದೆ. ಅದ ಅಲ್ಲಿಗೆ ಎತ್ತಾಕ್ತಿದ್ರು ಅವರು ಪೂಜೆ ಮಾಡೋದು ಬೇರೆ ಈಗ ಮನೇಲಿ ಲಾಕ್ ಹಾಕ್ತಿದ್ರು ಈ ಲಾಕ್ ಹೊಡೆದಾಕ್ತಿದ್ರು. ಸೇ ಅದು ಡೋರ್ ಹೊಡೆದಿರೋದು ಇದೇ ಹೊಡೆದಿರೋದು ಒಂದೇನೆ. ಅದು ಈಗ ಈ ಬಾಗಿಲು ಹೊಡೆದ್ಬಿಟ್ಟು ಅಲ್ಲಿ ತಗೊಳ್ಳೋದು ಅಷ್ಟೇ. ತಲಾಂತರದಿಂದ ಯಾವಾಗಲೂ ಗ್ರಾಮದಿಂದ ಯಾವಾಗಲೂ ಥರದಲ್ಲಿ ಇದಾಗ್ತಿರ್ತಿರ್ಲಿಲ್ಲ. ಗ್ರಾಮದ ವ್ಯಾಪ್ತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ, ದೇವಸ್ಥಾನದ ವೈಖರಿಗಳು ನಡ್ಸ್ಕೊಂಡು ಹೋಗ್ತಿದ್ದೀವಿ. ಇದೆಲ್ಲ ಇತ್ತೀಚೆಗೆ ಇವತ್ತಿನಿಂದ ಇದು ನಿನ್ನೆ ಮಾತ್ರ, ಇವಾಗ ಬೆಳಗ್ಗೆ ಮಾತ್ರ ನಮಗೆ ಇದು ಕಳ್ತನ ಆಗಿದೆ ಅಂತ ಸೂಚನೆ ಕಂಡು ಬಂದಿದೆ. ಅದರಿಂದ ಬೇರೆ ಯಾವುದೇ ಥರದಲ್ಲಿ ನಮಗೆ ಇದು ಗೋಚರ ಆಗ್ತಾ ಇರಲಿಲ್ಲ. ಇಲ್ಲಿವರೆಗೂ ನಾವು ಯಾವುದೇ ಥರದಲ್ಲಿ ಗ್ರಾಮದ ರಕ್ಷಣೆ ಒಳಗಡೆ ಇರ್ತಿತ್ತು, ಯಾವುದೂ ಕಳ್ತನ ಆಗಲ್ಲ ಅಂತ ಸುಮ್ಕಿರ್ತಿದ್ದೋ. ಇವತ್ತು ಈ ಕೆಲಸ ಆಗಿದೆ ಸರ್. ಅಂದಾಜು ಎಷ್ಟು ಅಂತ ಗೊತ್ತಾಗಿದೆ? ಎಷ್ಟು ಕಳ್ತನ ಮಾಡಿದ್ರೆ, ಎಷ್ಟು ಅಮೌಂಟ್ ಏನೋ ಮಾಡಿದ ತಗೊಂಡೋಗಿದ್ದಾರೆ? ಬೇರೆ ಏನಾರು ಗೊತ್ತಿಲ್ಲ, ಅದು ಗೊತ್ತಿಲ್ವಾ? ಹಣದ ಜೊತೆ ಏನೋ ಬೇರೆ ಏನಾರು ಕಳುವಾಗಿದೆ ಅವ್ರಿಗೆ? ಏನು ಬೇರೆ ಏನು ಕಳುವಾಗಿಲ್ಲ ಸರ್. ಅಲ್ಲಿ ಚಿನ್ನ ವಜ್ರ ವೈರೂಢ್ಯಗಳಿರ್ತಕ್ಕಂಥ ದೇವಸ್ಥಾನ ಅಲ್ಲ ಇದು. ಜನಗಳ ಭಕ್ತಾದಿಗಳು ಬಂದು ಕಾಣಿಕೆ ಹಾಕ್ಕೊಂಡು ಹೋಗ್ತಕ್ಕಂಥ ದೇವಸ್ಥಾನ. ಅದರಿಂದ ಅಷ್ಟು ಮಾತ್ರ ಆಗಿದೆ. ಇನ್ನು ಬೇರೆ ಥರದ ಚಿನ್ನ ವಜ್ರ ವೈರೂಢ್ಯಗಳು ಇರ್ತಕ್ಕಂಥ ಸ್ಥಳವಲ್ಲ ಸರ್ ಇದು. ಸರ್ ಏನು ಬೀಗ ಹಾಕಲ್ವ ಇದಕ್ಕೆ? ಆಗ್ತಿದ್ವಿ ಸರ್. ಬೀಗ ಹೊಡೆದು ಮಾಡಿರೋದಾ? ಈಗ ಹೊಡೆದು ಮಾಡಿರೋದು ಸರ್. ಈ ಥರ ಒಂದು ಜನ ಇರೋ ಒಂದು ಪ್ರದೇಶದಲ್ಲಿ ಈ ರೀತಿ ಆಗುತ್ತೆ ಅಂದರೆ ಏನು ಗೊತ್ತಿರೋರು ಮಾಡಿರ್ಬೋದು ಅನಿಸುತ್ತೆ ನಿಮಗೆ? ಇಲ್ಲ ಸರ್, ಅದು ಎಲ್ಲ ನಮ್ಮ ಈ ಸ್ಥಳೀಕರಲ್ಲಿ ಯಾವುದೇ ಥರ ಬರಲ್ಲ ಸರ್ ಅದು. ಯಾಕಂತಂದರೆ ಇಲ್ಲಿ ದೇವಸ್ಥಾನದ ಬಗ್ಗೆ ತುಂಬ ಭಯ ಇರ್ತಕ್ಕಂಥ ಜನ ಇಲ್ಲಿ ಇರ್ತಕ್ಕಂಥವ್ರು. ಇದು ಎಲ್ಲ ಹೊರಗಡೆ ಪ್ರದೇಶದಿಂದ ಬರ್ತಕ್ಕಂಥವ್ರದ್ದೇ ನಂಗೆ ಕಾಣಿಸ್ತದೆ ಇದು. ಯಾಕಂತಂದರೆ ನಮ್ಮ ಸ್ಥಳೀಯರಲ್ಲಿ ದೇವಸ್ಥಾನದ ಬಗ್ಗೆ ಭಾರಿ ನಂಬಿಕೆ ಇದೆ, ಭಾರಿ ಭಯನೂ ಇದೆ. ಭಕ್ತಾದಿಗಳ ಸಂಖ್ಯೆನೂ ಜಾಸ್ತಿ ಇಲ್ಲಿಗೆ. ಸರ್, ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಭಾಳ ಕಳುವು ಪ್ರಕರಣಗಳು ಬೆಳಕಿಗೆ ಬರ್ತಿದ್ದಲ್ಲ, ಏನು ಅನಿಸುತ್ತೆ ಸರ್ ನಿಮಗೆ? ಸರ್, ಇದೆಲ್ಲ ಅದನ್ನೆಲ್ಲನೂ ಬೇರೆ ಅವರು ಮಾಹಿತಿಗಳು ಕಂಡುಹಿಡಿಬೇಕು ಸರ್. ಅದನ್ನು ನಮಗೆ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಈಗ. ಯಾಕಂತಂದರೆ ನಮ್ಮಿಲ್ಲಿ ವ್ಯಾಪ್ತಿಗೆ ಸೇರಿದಂತೆ ಜನ ಮಾತ್ರ ಇರ್ತಿದ್ರು. ಈಗ ಹೊರಗಡೆ ಜನಗಳೆಲ್ಲ ಕೂಡ ನಮ್ಮಿಲ್ಲಿ ಸ್ಥಳೀಯವಾಗಿರ್ತಾರೆ. ಇಲ್ಲಿ ಅವ್ರು ಯಾರು ಏನು ಅಂತ ಗೊತ್ತಾಗಿರಲ್ಲ ಇಲ್ಲಿ ನಮಗೆ. ನಿಮ್ಮ ಹೆಸರೇನು ಸರ್? ಸರ್, ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ ಸರ್. ಓಕೆ ಸರ್, ಥ್ಯಾಂಕ್ ಯು. ಕಳ್ಳತನ ಪ್ರಕರಣ 3. ಪಟ್ಟಲದಮ್ಮ ದೇವಾಲಯದಲ್ಲಿ ಕಳ್ಳತನಕ್ಕೆ ಯತ್ನ. ಒಂದೇ ದೇವಾಲಯದಲ್ಲಿ 3ನೇ ಪ್ರಯತ್ನ. ಇನ್ನು HD ಕೋಟೆ ಆ್ಯಂಡ್ ಪೋಸ್ಟ್ ಮುಖ್ಯ ರಸ್ತೆಯಲ್ಲಿರುವ ಪಟ್ಟಲದಮ್ಮ ದೇವಾಲಯದಲ್ಲಿ ಕಳ್ಳತನಕ್ಕೆ ಯತ್ನಿಸಿದ್ದಾರೆ. ಮುಖ್ಯ ಬಾಗಿಲು ಪ್ರವೇಶಿಸಿದ ಕಳ್ಳರು ಗರ್ಭಗುಡಿಯಲ್ಲಿ ಏನೂ ಇಲ್ಲದ ಹಿನ್ನೆಲೆ ಬರಿಗೈಲಿ ವಾಪಸ್ ಹೋಗಿದ್ದಾರೆ. ಈ ದೇವಸ್ಥಾನದಲ್ಲಿ ವರ್ಷದಲ್ಲಿ 3ನೇ ಬಾರಿ ನಡೆದ ಕಳ್ಳತನವಾಗಿದೆ. ಈ ಹಿಂದೆ ನಡೆದ ಕಳ್ಳತನದ CCTV ಫುಟೇಜನ್ನು ಪೊಲೀಸರಿಗೆ ಕೊಟ್ಟಿದ್ದೇವೆ, ಆದರೆ ಇಲ್ಲಿಯವರೆಗೆ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ.
ಥರ ದೇವಸ್ಥಾನದಲ್ಲಿ ಕಳ್ಳತನ ಆಗಿತ್ತು, ಅದನ್ನು ಪೊಲೀಸ್ಗೆ ದೂರು ನೀಡಿದ್ದು. ಅದ್ರ ಬಗ್ಗೆ ಕರೆಕ್ಟಾಗಿ ಕಠಿಣ ಕ್ರಮ ಕೈಗೊಳ್ತೀವಿ ಅಂದ್ಬಿಟ್ಟು ಅದ್ರ ಬಗ್ಗೆ ಏನೂ ಕ್ರಮ ಕೈಗೊಂಡಿಲ್ಲ. ಇವಾಗ ಮತ್ತೆ ಅದೇ ದೇವಸ್ಥಾನದಲ್ಲಿ ಕಳ್ಳತನ ಆಗಿರೋದ್ರಿಂದ ನಮಗೆ ಅಕ್ಕಪಕ್ಕದ ಮನೆಯವರು ಯಾವ ಥರ ವಾಸಿಸ್ಬೇಕಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ನೀವು ಕಾನೂನುವಾಗಿ ಏನಿದೆಯಾ ಕ್ರಮನ ಕೈಗೊಳ್ಳಬೇಕಾಗಿ ನಾನು ಒಂದು ಗ್ರಾಮಸ್ಥನಾಗಿ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮ ಹತ್ರ. ಇದಕ್ಕೆ ಒಂದು ಕಠಿಣ ಕ್ರಮ ನೀವು ಕೈಗೊಳ್ಳಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಪೊಲೀಸ್ ಸ್ಟೇಷನ್ ಮುಂದೆ ಧರಣಿನೇ ಕೊಡಬೇಕಾಗುತ್ತೆ, ನಮ್ಗೆ ಯಾವುದೂ ಸೇಫ್ಟಿ ಇಲ್ಲ ಅಂತ. ಇದಕ್ಕೆ ನೀವು ಒಂದು ಕ್ರಮನ ಕೈಗೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಒಟ್ಟಿನಲ್ಲಿ ಪದೇ ಪದೇ ಕಳ್ಳತನ ನಡೆದಿರುವುದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ. ದೇವರನ್ನೇ ಬಿಟ್ಟಿಲ್ಲ, ಇನ್ನು ನಮ್ಮ ಮನೆಯನ್ನು ಬಿಡ್ತಾರಾ ಅಂತ ಸ್ಥಳೀಯರು ಆತಂಕ ವ್ಯಕ್ತಪಡಿಸುತ್ತಾರೆ. ಇನ್ನಾದರೂ ಪೊಲೀಸರು ಕಳ್ಳತನ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳ ಎಡಮುರಿ ಕಟ್ಟುತ್ತಾರಾ ಕಾದು ನೋಡಬೇಕಾಗಿದೆ. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ TV ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.